ನೂತನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಚಾರ್ಜ್ ಅನ್ನು ವಹಿಸ್ಕೊಂಡ ಮೇಲೆ, ಹೋಮ್ ಮಿನಿಸ್ಟರ್ ಆಗಿ ಚಾರ್ಜ್ ಅನ್ನು ವಹಿಸ್ಕೊಂಡ ಮೇಲೆ ಒಂದು ಮೊದಲ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ, ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ. ಸಭೆಯಲ್ಲಿ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿರ್ತಾರೆ. ಇನ್ನು ಮುಂದೆ ಯಾವುದೇ ಪೊಲೀಸ್ ಸಿಬ್ಬಂದಿ ಆಗಲಿ, ಅಧಿಕಾರಿ ಆಗಲಿ, ಈ ರೌಡಿ ಶೀಟರ್ಗಳ ಜೊತೆ, ಸಮಾಜಘಾತುಕ ಶಕ್ತಿಗಳ ಜೊತೆಯಲ್ಲಿ, ಈ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾ 16 ಕೇಸ್ಗಳನ್ನ ಮಾಡ್ಕೊಂಡಿರ್ತಾರಲ್ಲ, ಅಂಥವ್ರ ಜೊತೆಯಲ್ಲಿ ಸಂಪರ್ಕ ಹೊಂದುವಂಥದ್ದು, ಶಾಂತಿ ಸುವ್ಯವಸ್ಥೆ ಕದಡುವಂತಹ ಕೋಮು ಶಕ್ತಿಗಳು ಇರ್ತವಲ್ಲ, ಅವರ ಜೊತೆಯಲ್ಲಿ ಸಂಪರ್ಕ ಹೊಂದುವಂಥದ್ದು, ಸಂಬಂಧ ಹೊಂದುವಂಥದ್ದು, ಸ್ನೇಹ ಹೊಂದುವಂಥದ್ದು, ಈ ಬರ್ತ್ಡೇ ಕೇಕ್ ಕಟ್ ಮಾಡೋದು, ಅವ್ರ ಜೊತೆ ಫೋಟೋಗಳು, ಫಂಕ್ಷನಲ್ಲಿ ಅಟೆಂಡ್ ಆಗೋದು, ಇಂಥವು ಯಾರಾದರೂ ಕೂಡ ಮಾಡಿದ್ದೆ ಆದರೆ ಮುಲಾಜಿಲ್ಲದೆ ಅವ್ರನ್ನ ಮನೆ ಕಳಿಸ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು. ನಾವು ಕೂಡ ಸ್ಟೋರಿ ಮಾಡಿದ್ದು, ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಓಕೆ, ಆದರೆ ಇಲ್ಲಿ ನೂತನ ಗೃಹ ಸಚಿವರ ಮೇಲೆ ಮತ್ತೊಂದು ಜವಾಬ್ದಾರಿ ಇದೆ. ವಾರ್ನಿಂಗ್ ಕೊಟ್ಟಿದ್ದೀರಾ, ಓಕೆ, ಆದರೆ ಯಾವ ಕಾರಣಕ್ಕೋಸ್ಕರ ಅವರು ಈ ರೀತಿಯಾದಂಥ ಈ ಭೂ ಮಾಫಿಯಾ ಜೊತೆಯಲ್ಲಿ, ರೌಡಿ ಶೀಟರ್ಗಳ ಜೊತೆಯಲ್ಲಿ, ಈ ಕೋಮು ಶಕ್ತಿಗಳ ಜೊತೆಯಲ್ಲಿ, ಲಾ ಆ್ಯಂಡ್ ಆರ್ಡರ್ನ ಕದಡುವಂಥ ಶಕ್ತಿಗಳ ಜೊತೆಯಲ್ಲಿ, ವ್ಯಕ್ತಿಗಳ ಜೊತೆಯಲ್ಲಿ ಯಾಕೆ ಅವ್ರು ಸಂಪರ್ಕ ಇಟ್ಕೊತಾರೆ, ಯಾಕೆ ಸ್ನೇಹವನ್ನು ಬೆಳೆಸ್ತಾರೆ? ಯಾಕಂದರೆ ಹಣ ಮಾಡೋದಕ್ಕಷ್ಟೇ. ಯಾಕೆ ಆ ರೀತಿಯಾಗಿ ಯಾಕೆ ಹಣ ಮಾಡಬೇಕು? ಸಂಬಳ ಸಾಕಾಗೋದಿಲ್ವಾ ಅಂತ ಪ್ರಶ್ನೆ ಬರುತ್ತೆ. ಖಂಡಿತ ಸಾಕಾಗೋಲ್ಲ. ಅದರಲ್ಲೂ ಕೂಡ ಈ ರೀತಿಯಾದಂಥ ಹೆಚ್ಚು ಸಂಪರ್ಕ, ಈ ಫೋಟೋ ಶೂಟ್ಗಳು, ಜೊತೆಗೆ ಬರ್ತ್ಡೇಲಿ ಕೇಕ್ ಕಟ್ ಮಾಡುವಂಥದ್ದು, ಅಥವಾ ಟ್ರಾನ್ಸ್ಫರ್ ಆಗಿ ಹೊಸ್ದಾಗಿ ಬಂದರೆ ಅವ್ರಿಗೆ ಹಾರ ಹಾಕುವಂಥದ್ದು ಇದೆಯಲ್ಲ, ಇವೆಲ್ಲ ಸಬ್ ಇನ್ಸ್ಪೆಕ್ಟ್ರು, ACP ಅಥವಾ DYSP ಲೆವೆಲ್ಗಷ್ಟೇ ನಡೆಯುತ್ತೆ. ಆಲ್ಮೋಸ್ಟು DCP SP ಲೆವೆಲ್ಗೆ ಯಾರೂ ಕೂಡ ಅಂಟಿಸ್ಕೊಳೋದಿಲ್ಲ, ಇದ್ರೂ ಕೂಡ ತೋರಿಸ್ಕೊಳೋದಿಲ್ಲ. ಸೊ ಈ ಸಬ್ ಇನ್ಸ್ಪೆಕ್ಟ್ರು, ACP DYSP ಇದೆಯಲ್ಲ, ಈ ಟ್ರಾನ್ಸ್ಫರ್ಗಳಿದೆಯಲ್ಲ, ಈ ಜಗಜ್ಜಾಹೀರಾತು ವಿರೋಧ ಪಕ್ಷಗಳು ಅದನ್ನೇ ಆರೋಪವನ್ನು ಮಾಡ್ತಿರ್ತವೆ. ಜನರಿಗೂ ಕೂಡ ಗೊತ್ತು. ಕನಿಷ್ಠ 25 ಲಕ್ಷದಿಂದ ಆರಂಭ ಆಗಿ 1-1.5 ಕೋಟಿವರೆಗೂ ಕೂಡ ಒಂದು ಸ್ಥಾನಕ್ಕೆ, ಇನ್ಸ್ಪೆಕ್ಟರ್ ಆಗಲಿ, ACP ಸ್ಥಾನಕ್ಕಾಗಲಿ, ಅಥವಾ ಸಬ್ ಇನ್ಸ್ಪೆಕ್ಟರ್ಗೆ ಕಡಿಮೆ ಇದೆಯೋ ಬಿಡಿ, ಒಂದು 25 ಲಕ್ಷ 30 ಲಕ್ಷ ಇರ್ಬೋದೇನೋ, ಕನಿಷ್ಠ 25ರಿಂದ 1.5 ಕೋಟಿವರೆಗೂ ಕೂಡ ಅವರು ಆ ಒಂದು ಪರ್ಟಿಕ್ಯುಲರ್ ಆಯಕಟ್ಟಿನ ಸ್ಟೇಷನ್ಗಳಿಗೆ ಬರೋದಕ್ಕೆ ಲಂಚವನ್ನು ಕೊಡಬೇಕು, ಟ್ರಾನ್ಸ್ಫರ್ಗೆ. ಇಷ್ಟೆಲ್ಲ ಕೊಟ್ಟು ಬಂದ ಮೇಲೆ ನೀವು ಸರ್ಕಾರದಿಂದ ಕೊಡುವಂಥ ಸಂಬಳ ಇದೆಯಲ್ಲ, 70,000 80,000 1 ಲಕ್ಷ, ಅದನ್ನ 2 ವರ್ಷ ಡ್ಯೂಟಿ ಮಾಡಿದ್ರು ಕೂಡ ಅದರಲ್ಲಿ 0.5% ರಿಕವರಿ ಮಾಡ್ಕೊಳಕ್ಕಾಗೋಲ್ಲ. ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ, ಕೋಟಿಗಟ್ಟಲೆ ಲಂಚ ಕೊಟ್ಟು ಬಂದಂಥ ಅಧಿಕಾರಿಗಳು ದುಡ್ಡನ್ನು ಮಾಡಲೇಬೇಕು. ಅವ್ರು ಕೊಟ್ಟಿರುವಂಥ ಲಂಚವನ್ನು ರಿಕವರಿ ಮಾಡ್ಕೊಳ್ಬೇಕು, ಜೊತೆಗೆ ಅದ್ರ ಮೇಲೆ ಒಂದಷ್ಟು ಪ್ರಾಫಿಟನ್ನು ಮಾಡ್ಕೊಳ್ಬೇಕು. ಇವೆಲ್ಲ ಮಾಡ್ಕೊಳ್ಬೇಕು ಅಂತಂದರೆ ಸ್ಟೇಷನಲ್ಲಿ ಬರೋ ಕಂಪ್ಲೇಂಟು, ಕೇಸ್ಗಳಿದೆಯಲ್ಲ, ಅವ್ರ ಹತ್ರ ಇವರು ವಸೂಲಿ ಮಾಡ್ತೀನಿ ಅಂದರೂ ಕೂಡ ಸಾಲೋದಿಲ್ಲ. ಹೀಗಾಗಿ ಈ ರೌಡಿ ಶೀಟರ್ಗಳು, ಈ ಲ್ಯಾಂಡ್ ಮಾಫಿಯಾ ಮಾಡೋ ಅಂಥವ್ರು, ಇಂಥವ್ರು ಇರ್ತಾರಲ್ಲ, ಅಂದರೆ ಅಕ್ರಮವಾಗಿ ದುಡ್ಡು ಮಾಡೋ ಅಂಥವ್ರು ಇರ್ತಲ್ಲ ಕೋಟಿಗಟ್ಟಲೆ, ಅಂಥವ್ರ ಜೊತೆಯಲ್ಲಿ ಸಂಪರ್ಕವನ್ನು ಹೊಂದುತ್ತಾರೆ. ನೀನೇನಾದರೂ ಮಾಡಪ್ಪ, ನಾನು ನಿನ್ನ ಜೊತೆಗೆ ಬೆನ್ನೆಲುಬಾಗಿರ್ತೀನಿ, ಶ್ರೀರಕ್ಷೆ ಕೊಡ್ತೀನಿ, ನನಗೆ ನೀನೇನು ಒಂದಷ್ಟು ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ತಿಲ್ಲ, ಅದ ನನಗಿಷ್ಟು ಪಾಲು ಅಂತ ಕೊಟ್ಬಿಡು. ಈ ರೀತಿಯಾದಂಥ ಒಂದು ರಿಲೇಷನ್ಶಿಪ್, ಸ್ನೇಹಗಳು ಇರ್ತವೆ. ಅದಕ್ಕೋಸ್ಕರನೇ ಅವರು ಏನು ಮಾಡ್ತಾರೆ, ಹೆಂಗಿರೋ ನಮ್ಮ ಸಾಹೇಬ್ರ ನಮ್ಗೆ ರಕ್ಷಣೆ ಕೊಡ್ತಾರಲ್ಲ ಅಂತೇಳಿ ಈ ರೀತಿಯಾದಂಥ ದುಡ್ಡುಗಳನ್ನು ಕೊಡ್ತಾರೆ. ಸೊ ಇದರಿಂದ ಅವ್ರು ಎಷ್ಟು ಬಂಡವಾಳ ಹಾಕಿರ್ತಾರಲ್ಲ, ಟ್ರಾನ್ಸ್ಫರ್ಗೆ ಅಂತ ಲಂಚ ಕೊಟ್ಟಿರ್ತಾರಲ್ಲ, ಆ ಲಂಚದ ಅಮೌಂಟ್ ಜೊತೆಗೆ ಇನ್ನೊಂದಷ್ಟು ಡಬಲ್ಲೋ ತ್ರಿಬಲ್ಲೋ ಮಾಡಿಕೊಂಡು ಅವರ ಆ ಸ್ಟೇಷನಲ್ಲಿ ಇರೋವರೆಗೂ ಕೂಡ ಈ ರೀತಿಯಾದಂಥ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿರ್ತಾರೆ. ಹೀಗಾಗಿ ಇದನ್ನು ತಪ್ಪಿಸ್ಬೇಕು ಅಂತಂದರೆ ನೀವು ಮಾನ್ಯ ಗೃಹ ಸಚಿವರು, ನೂತನ ಗೃಹ ಸಚಿವರು ಒಂದು ಆಶ್ವಾಸನೆಯನ್ನು ಕೊಡಿ. ನಾನು ಹೋಮ್ ಮಿನಿಸ್ಟರ್ ಆಗಿ ಇರೋವರೆಗೂ ಕೂಡ ಅಧಿಕಾರದಲ್ಲಿ ಯಾವುದೇ ಒಂದು ಟ್ರಾನ್ಸ್ಫರ್ಗೆ, ಸಬ್ ಇನ್ಸ್ಪೆಕ್ಟರ್ ಆಗಲಿ, ಇನ್ಸ್ಪೆಕ್ಟರ್ ಆಗಲಿ, ACP ಆಗಲಿ, DYSPಗೆ ₹1 ಕೊಡೋಂಗಿಲ್ಲ. ಬಹಳ ಪಾರದರ್ಶಕವಾಗಿ ನಾನು ಟ್ರಾನ್ಸ್ಫರ್ಗಳನ್ನ ಮಾಡಿಕೊಡ್ತೇನೆ. ಹಾಗೇನಾದರೂ ಕೂಡ ಈಗ MLA ಇಂದ ಲೆಟ್ರ್ಗಳು ಬರ್ತವೆ, ಈ ಸಬ್ ಇನ್ಸ್ಪೆಕ್ಟ್ರು ನಮ್ಮ ಸ್ಟೇಷನ್ಗೆ ಹಾಕಿ ಅಂತೇಳಿ, ಆ ಥರ ಲೆಟ್ರು ಬಂದಾಗೂ ಕೂಡ ಅಷ್ಟೇ ನೀವು ಇಸ್ಕೊಂಡೇ ಇರ್ಬೋದು, ಆದರೆ MLAಗಳಿಗೆ ಆ ದುಡ್ಡು ಹೋಗ್ಬಿಟ್ಟಿರುತ್ತೆ. ಹೀಗಾಗಿ ಅವೆಲ್ಲವನ್ನ ಕೂಡ ಯಾವುದೇ ಒಂದು ಟ್ರಾನ್ಸ್ಫರ್ಗೆ ಯಾರಾದರೂ 10 ಲಕ್ಷನೋ 20 ಲಕ್ಷನೋ 50 ಲಕ್ಷ ₹1 ಕೇಳಿದ್ರು ಕೂಡ ನನ್ನ ಗಮನಕ್ಕೆ ತನ್ನಿ. ನಾನು ಪಾರದರ್ಶಕವಾಗಿ ನಿಮ್ಮ ಅಮೌಂಟನ್ನು ಕೂಡ ಕೊಟ್ಟಿರುವಂಥ ಅಮೌಂಟು ವಾಪಸ್ ಕೊಡಿಸ್ತೀನಿ, ₹1 ನೀವು ಟ್ರಾನ್ಸ್ಫರ್ಗೆ ಖರ್ಚು ಮಾಡೋವಾಗಿಲ್ಲ ಅನ್ನುವಂಥ ಒಂದು ಆಶ್ವಾಸನೆಯನ್ನು ನೀವು ಕೊಟ್ಬಿಡಿ. ಆಗ ನೋಡಿ ಯಾವ ರೀತಿಯಾಗಿ ಪೊಲೀಸರು ಕಾರ್ಯವನ್ನು ನಿರ್ವಹಿಸ್ತಾರೆ. ಆವಾಗ ಯಾರು ಈ ಫೋಟೋ, ಬರ್ತ್ಡೇ, ಈ ಥರ ಸೆಲೆಬ್ರೇಷನ್ ಅಂಥವ್ರು ಕೂಡ ಒಳಗಡೆ ಹಾಕ್ತಾರೆ. ಇದನ್ನು ಮೀರು ಕೂಡ ನೀವಿಷ್ಟು ಪಾರದರ್ಶಕವಾಗಿ ಆಡಳಿತ ನಡೆಸಿ, ಆಶ್ವಾಸನೆ ಕೊಟ್ಟು ಇಂಪ್ಲಿಮೆಂಟ್ ಮಾಡಿದ ಮೇಲೂ ಕೂಡ ಯಾರಾದರೂ ಇನ್ನೂ ನಮಗೆ ಸಂಬಳ ಬರೋ ಸಾಕಾಗಲ್ಲ, ಇನ್ನೊಂದಷ್ಟು ಹಣ ಮಾಡಬೇಕು ಅಂಥೇಳಿ ಯಾರು ಈ ರೀತಿಯಾದಂಥ ಈ ಸಮಾಜಘಾತಕ ಶಕ್ತಿಗಳ ಜೊತೆ ಗುರುತಿಸ್ಕೊತಾರಲ್ಲ, ಅವ್ರನ್ನ ಸಸ್ಪೆಂಡ್ ಅಲ್ಲ, ಡಿಸ್ಮಿಸೇ ಮಾಡಿ. ಈ ಬಗ್ಗೆ ತಮ್ಮ ಕಮೆಂಟ್ ಏನು, ದಯಮಾಡಿ ತಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.